ಸುಹಾಸ್ ಹತ್ಯೆ ಕೇಸಲ್ಲಿ ಹೊಸ ಸಂಶಯ. ಸುಹಾಸ್ ಹತ್ಯೆಗೆ ಸಹಕರಿಸಿದ್ರ ಹೆಡ್ ಕಾನ್ಸ್ಟೇಬಲ್. ಹತ್ಯೆ ಕೇಸಲ್ಲೂ ರಾಜಕೀಯ ಜಟಾಪಟಿ. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಪೊಲೀಸರ ಪಾತ್ರದ ಬಗೆಗಿನ ಸಂಶಯಗಳು ಮತ್ತೆ ಹೆಚ್ಚಾಗಿದೆ. ಬಜಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಹಂತಕರ ಜೊತೆ ಕೈಜೋಡಿಸಿದ್ದಾರೆ. ಹೀಗಾಗಿ ಬಂಧಿಸಿ ಮಂಪರು ಪರೀಕ್ಷೆಗೆ ಒತ್ತಾಯ ಕೇಳಿ ಬಂದಿದೆ. ಬಜಪೆ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ರಶೀದ್ ಹತ್ಯೆಗೂ ಮುನ್ನ ಸುಹಾಸ್ನನ್ನ ಠಾಣೆಗೆ ಕರೆಸಿ ಮಾರಕಾಸ್ತ್ರಗಳನ್ನು ವಾಹನದಲ್ಲಿ ಇಡದಂತೆ ಎಚ್ಚರಿಸಿದ್ದ. ಜೊತೆಗೆ ಯುವಕರೊಂದಿಗೆ ಓಡಾಡಬೇಡ ಅಂದಿರೋದು ಯಾಕೆ ಅನ್ನೋ ಅನುಮಾನ ಹೆಚ್ಚಾಗಿದೆ. ಜೊತೆಗೆ ಹತ್ಯೆಯ ದಿನ ಸುಹಾಸ್ ತನ್ನ ಮನೆಯಿಂದ ಹೊರಡುವಾಗಲೇ ಹಂತಕರಿಗೆ ಇದೇ ರಶೀದ್ ಮಾಹಿತಿ ನೀಡಿದ್ದ ಅನ್ನೋ ಆರೋಪವೂ ಇದೆ. ಹೀಗಾಗಿ ರಶೀದ್ನ ಕಾಲ್ ಡೀಟೇಲ್ಸ್ ಪರಿಶೀಲಿಸಿ ತನಿಖೆ ನಡೆಸಬೇಕು ಅಂತ ಶಾಸಕ ಬಸವನಗೌಡ ಪಾಟೀಲ್ ಆಗ್ರಹಿಸಿದ್ದಾರೆ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಶೀದ್ ಮಾತ್ರವಲ್ಲದೆ ಇಡೀ ಪೊಲೀಸ್ ಇಲಾಖೆ ಶಾಮೀಲಾಗಿದೆ. ನೈಜ ಆರೋಪಿಗಳನ್ನು ರಕ್ಷಿಸಲು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಯತ್ನಿಸ್ತಾ ಇದೆ. ಹೀಗಾಗಿ ಇಡೀ ಪ್ರಕರಣವನ್ನು ಎನ್ಐಎಗೆ ನೀಡಲು ಬಿಜೆಪಿ ಒತ್ತಾಯಿಸಿದೆ. ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಕೆಸರೆರಚಾಟ ಶುರುವಾಗಿದೆ. ಸುಹಾಸ್ ಶೆಟ್ಟಿ ರೌಡಿ ಶೀಟ್ ಓಪನ್ ಮಾಡಿದ್ದೇ ಬಿಜೆಪಿ ಅವಧಿಯಲ್ಲಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಅಮಾಯಕರ ತಲೆಯಲ್ಲಿ ಮತಾಂಧತೆಯ ಅಮಲು ತುಂಬಿ ಕಂಡವರ ಮಕ್ಕಳನ್ನ ಬಾವಿಗೆ ತಳ್ಳುತ್ತಿರುವ ಬಿಜೆಪಿ ನಾಯಕರ ಗಮನಕ್ಕೆ ಎನ್ನುವ ಮೂಲಕ ಟ್ವೀಟ್ ಮಾಡಿರುವ ದಿನೇಶ್ ಗುಂಡೂರಾವ್, ಇವರು ಅಧಿಕಾರದಲ್ಲಿದ್ದಾಗ ಕ್ರಿಮಿನಲ್ಗಳನ್ನ ಸೃಷ್ಟಿ ಮಾಡ್ತಾರೆ, ಅವರ ಮೇಲೆ ರೌಡಿ ಶೀಟರ್ ತೆರೀತಾರೆ, ಹೆಣ ಬಿದ್ದ ಕೂಡಲೇ ಅದೇ ಕ್ರಿಮಿನಲ್ಗಳನ್ನ ಮಹಾತ್ಮರಂತೆ ಬಿಂಬಿಸಿ ಹುತಾತ್ಮರನ್ನಾಗಿ ಮಾಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಟಿ ರವಿ, ಪಿಎಫ್ಐ ಎಸ್ಡಿಪಿಐ ಕಾರ್ಯಕರ್ತರ ಕೇಸ್ಗಳನ್ನು ವಾಪಸ್ ಪಡೆದ್ರಲ್ಲ, ಅವರೇನು ದೇಶಭಕ್ತರಾಗಿದ್ರ? ಅವ್ರ ಮೇಲೆ ದೊಂಬಿ ಗಲಭೆ ಠಾಣೆಗೆ ಬೆಂಕಿ ಹಾಕಿದ ಕೇಸ್ಗಳಿದೆ. ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ ಅಂತ ಬಿಚ್ಚಿ ಹೇಳಬೇಕಾ ಅಂತ ಟಾಂಗ್ ಕೊಟ್ಟರು. SDPI ಮೊಕದ್ದಮೆಗಳನ್ನೆಲ್ಲ ವಾಪಸ್ ತಗೊಂಡ್ರಲ್ಲ, PFI SDPI ಅವರೆಲ್ಲ ದೇಶಭಕ್ತರು ಅಂತ ವಾಪಸ್ ತಗೊಂಡ್ರ ಅಥವಾ ರೈತ ಚಳವಳಿ ಮಾಡಿದ್ರು ಅಂತ ವಾಪಸ್ ತಗೊಂಡ್ರು? ಅವ್ರ ಮೇಲಿದ್ದ ಕೇಸ್ಗಳು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ದು, ದೊಂಬಿ ಮಾಡಿದ್ದು, ಅಂದ್ರೆ ಅವ್ರ ಕೇಸ್ನ ಕ್ಯಾಬಿನೆಟ್ ಅಲ್ಲಿ ವಾಪಸ್ ತಗೊಳ್ಬೇಕಾದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಮುಜುಗರ ಆಗಲಿಲ್ಲ. ಸುಹಾಸ್ ಶೆಟ್ಟಿ ವಿಷಯಕ್ಕೆ ರೌಡಿ ಶೀಟರು ಅಂತ ಹೇಳ್ತೀರಾ? ಯಾರ್ಯಾರು ಯಾವ್ಯಾವ ರೀತಿಯ ಸಂಬಂಧವನ್ನು ರೌಡಿ ಶೀಟರ್ಗಳಲ್ಲಿ ಇಟ್ಕೊಂಡು ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿಚ್ಚಬೇಕಾ? ಲಾರಿ ಡಿಕ್ಕಿಯಾಗಿ ಕಾರಿನಲ್ಲಿದ್ದ ಐವರು ಸ್ಥಳದಲ್ಲೇ ದುರ್ಮರಣ ಹೊಂದಿರುವ ಘಟನೆ ಹುಬ್ಬಳ್ಳಿಯ ಇಂಗಳಹಳ್ಳಿ ಕ್ರಾಸ್ ಬಳಿ ನಡೆದಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ, ಶ್ವೇತಾ, ಅಂಜಲಿ, ಸಂದೀಪ್, ವಿಠಲ್ ಮತ್ತು ಶಶಿಕಲಾ ಮೃತರು. ವ್ಯಾಪಾರಕ್ಕೆಂದು ಬಾಗಲಕೋಟೆಗೆ ತೆರಳುತ್ತಾ ಇದ್ದಾಗ ಅಪಘಾತ ಸಂಭವಿಸಿದೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದ ಕುಟುಂಬವಾಗಿದ್ದು ಬಾಗಲಕೋಟೆಯಲ್ಲಿ ಹೋಟೆಲ್ ನಡೆಸ್ತಾ ಇದ್ರು. ಶಿವಮೊಗ್ಗದ ಸಾಗರದಲ್ಲಿ ಶ್ವೇತಾ ನಿಶ್ಚಿತಾರ್ಥ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಬಾಗಲಕೋಟೆಗೆ ಮರಳುತ್ತಾ ಇದ್ರು. ಶ್ವೇತಾ ನಿಶ್ಚಿತಾರ್ಥ ಹಿನ್ನೆಲೆಯಲ್ಲಿ ಶಿವಮೊಗ್ಗದ ಸಾಗರಕ್ಕೆ ತೆರಳಿ ಕಾರ್ಯಕ್ರಮ ಮುಗಿಸಿ ಮರಳುತ್ತಾ ಇದ್ದ ಕುಟುಂಬ ಅಪಘಾತಕ್ಕೆ ಬಲಿಯಾಗಿದೆ. ಮೃತ ಅಂಜಲಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಆಗಿದ್ದರು ಎನ್ನಲಾಗಿದೆ. ಈತ ಮಂಡ್ಯದ ನಲ್ಲಹಳ್ಳಿ ಬಳಿ ಟೈರ್ ಪಂಚರ್ ಆಗಿ ಸಾರಿಗೆ ಬಸ್ ಒಂದು ಜಮೀನಿಗೆ ನುಗ್ಗಿದೆ. ಘಟನೆಯಲ್ಲಿ ಬಸ್ನಲ್ಲಿದ್ದ 10ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಪಾಂಡವಪುರ ಪಟ್ಟಣದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಮ್ದು ಅಹಮದಾಬಾದ್ ಕಡೆಯಿಂದ ಕೇರಳ ಹೋಗೋ ಗಾಡಿ ರೀ. ನಾ ಬರ್ತಾ ಇರ್ಬೇಕು, ಆ ಕಡೆಯಿಂದ ಇಲ್ಲಿ ಟರ್ನೂ ಐತ್ರಿ. ಹಿಂಗೆ ಬರ್ತಾ ಇರ್ಬೇಕಾದ್ರೆ ಆ ಕಡೆಯಿಂದ ಸ್ಟೇಟಾಗಿ ನಮ್ಮ ಗಾಡಿಗೆ ಬಂದ ಲೆಫ್ಟ್ ಸೈಡ್ ಹಂಗೆ ಮೈಮ್ಯಾಗ ಬರ್ತಿರ್ತಾರೆ, ಹಂಗೆ ತಕಸ್ತಾರೆ ಅಂತೇಳಿ ನಾವು ಲೆಫ್ಟ್ ತೊಗೊಂಡೆ. ಆದರೂ ಕೂಡ ನಮ್ಮನ್ನು ಇನ್ನು ಹೊಡೆದ ಅನ್ನೋದಕ್ಕೆ ಮತ್ತಟ್ಟು ಲೆಫ್ಟ್ ತೊಗೊಂಡಿವ್ರಿ. ಗಪ್ಪನ ಹೊಡೆದಗಸಿ ತಳಗಿಳದ ಗಾಡಿ ಎಲ್ಲ ಚಾಕಿ ಹುಲಿಯಾರ್ದ ನೋಡಿದ್ವಿ. ಅವ್ರು ಏನು ಉಸಿರಾಡುತ್ತಿದ್ದಿಲ್ಲ. ಟೀಚರ್ ಜೊತೆಗಿನ ಪ್ರೇಮ್ ಕಹಾನಿಗೆ 2 ಕೊಲೆ ನಡೆದು ಹೋಗಿದೆ. ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಯುವಕ ನಿತೀಶ್ ಅದೇ ಗ್ರಾಮದ ಟೀಚರ್ ದೀಪಿಕಾಳನ್ನ ಪ್ರೀತಿಸ್ತಾ ಇದ್ದ. ಯುವಕನ ಪ್ರೀತಿಯನ್ನ ಧಿಕ್ಕರಿಸಿದ ದೀಪಿಕಾಳನ್ನ 2024 ಜನವರಿ 24ರಂದು ನಿತೀಶ್ ಕೊಲೆ ಮಾಡಿದ್ದ. ಬಳಿಕ ಜೈಲು ಸೇರಿದ್ದ ನಿತೀಶ್ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದ. ಆದರೆ ಮಗಳ ಮರ್ಡರ್ ಪ್ರತೀಕಾರಕ್ಕೆ ಪಣ ತೊಟ್ಟಿದ್ದ ದೀಪಿಕಾ ತಂದೆ ನಿತೀಶ್ನನ್ನ ಕೊಲೆ ಮಾಡಲು ಕಾದು ಕುಳಿತಿದ್ದ. ಆದರೆ ನಿತೀಶ್ ದೀಪಿಕಾ ತಂದೆ ಕೈಗೆ ಸಿಗದೆ ಓಡಾಡ್ಕೊಂಡಿದ್ದ. ಇಂದು ದೀಪಿಕಾ ತಂದೆಗೆ ಸಿಕ್ಕಿದ್ದ ನಿತೀಶ್ ತಂದೆ ನರಸಿಂಹಗೌಡನನ್ನ ಚಾಕುವಿನಿಂದ ಇರಿದು ಕೊಂದಿದ್ದಾರೆ. ಇದೀಗ ಮಗ ಮಾಡಿದ ತಪ್ಪಿನಿಂದ ತಂದೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪುತ್ರ ನಿತೀಶ್, ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ನಮ್ಮ ತಂದೆಯನ್ನ ಕೊಲೆ ಮಾಡಿದ್ದಾರೆ. ನಾನು ಏನೂ ತಪ್ಪು ಮಾಡಿಲ್ಲ, ಆದರೂ ಅವರ ಮಗಳ ಕೊಲೆಯನ್ನ ನನ್ನ ತಲೆಗೆ ಕಟ್ಟಿದ್ದಾರೆ. ನಮ್ಮ ತಂದೆ ಹತ್ಯೆಗೆ ನ್ಯಾಯ ಕೊಡಿಸಬೇಕು ಎಂದಿದ್ದಾನೆ. ತಂದೆನ ಕೊಲೆ ಮಾಡಿದ್ದಾರೆ. ಬೆಳಗ್ಗೆ ಕೊಲೆಗೆ ಕಾರಣ ಕೋಡಿ ವೆಂಕಟೇಶು ಮತ್ತೆ ಅವನ ಹಳ್ಳಿ ಮೈಂದಿರು 4 ಜನ ಎಲ್ಲರೂ ಪ್ಲಾನ್ ಮಾಡ್ಕೊಂಡು ನನ್ನ ತಂದೆನ ಕೊಲೆ ಮಾಡಿದ್ದಾರೆ. ಮಗಳು ಕೊಲೆ ಆಗಿತ್ತು, ಅದನ್ನ ನಾನು ಮಾಡಿದ್ದೀನಿ ಅಂತ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಮಾಡಿದ್ದೀನೋ ಬಿಟ್ಟಿದ್ದೀನೋ ಅನ್ನೋದು ಕೋರ್ಟ್ ತೀರ್ಮಾನ ಮಾಡುತ್ತೆ. ಅದೇ ದ್ವೇಷ ಇತ್ತು.
ಸುಪ್ರೀಂ ಕೋರ್ಟ್ ಮೊದಲ ಬಾರಿಗೆ ತನ್ನ ಒಟ್ಟು 33 ನ್ಯಾಯಾಧೀಶರ ಪೈಕಿ 21 ಜನರ ಆಸ್ತಿಯನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಸೇವೆಯಿಂದ ನಿವೃತ್ತಿಯಾಗಲು 1 ವಾರ ಬಾಕಿ ಇರುವಾಗ ನ್ಯಾಯಾಧೀಶರ ಆಸ್ತಿಗಳ ವಿವರ ಪ್ರಕಟವಾಗಿದೆ. ನ್ಯಾಯಮೂರ್ತಿ ಖನ್ನಾ ಮೇ 13ರಂದು ನಿವೃತ್ತಿಯಾಗಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಸ್ಥಿರ ಠೇವಣಿ ಮತ್ತು ಬ್ಯಾಂಕ್ ಖಾತೆಗಳಲ್ಲಿ 55.75 ಲಕ್ಷ ರೂಪಾಯಿ ಮತ್ತು ಸಾರ್ವಜನಿಕ ಭವಿಷ್ಯ ನಿಧಿಯಲ್ಲಿ 1.06 ಕೋಟಿ ರೂಪಾಯಿ ಇದ್ದರೆ, ಮೇ 14ರಂದು ಸಿಜೆಐ ಆಗಿ ಅಧಿಕಾರ ವಹಿಸಿಕೊಳ್ಳಲಿರುವ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಬ್ಯಾಂಕ್ ಖಾತೆಗಳಲ್ಲಿ 19.63 ಲಕ್ಷ ರೂಪಾಯಿ ಮತ್ತು ಪಿಪಿಎಫ್ ಖಾತೆಯಲ್ಲಿ 6.59 ಲಕ್ಷ ರೂಪಾಯಿ ಇದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸೇವೆ ಸಲ್ಲಿಸುತ್ತಿರುವ 2 ಮಹಿಳಾ ನ್ಯಾಯಾಧೀಶರ ಪೈಕಿ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ತಮ್ಮ ಆಸ್ತಿಯನ್ನು ಪ್ರಕಟಿಸಿದ್ದಾರೆ. ಆದರೆ ನ್ಯಾಯಮೂರ್ತಿ ಬಿವಿ ನಾಗರತ್ನ ಆಸ್ತಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಅಲಹಾಬಾದ್ ಹೈಕೋರ್ಟ್ ನ್ಯಾಯಾಧೀಶ ನ್ಯಾಯಮೂರ್ತಿ ಯಶವಂತ್ ವರ್ಮಾ ದೆಹಲಿ ನಿವಾಸದಲ್ಲಿ ಕಂತೆ ನಗದು ಪತ್ತೆಯಾದ ಬಳಿಕ ನ್ಯಾಯಾಧೀಶರು ತಮ್ಮ ಆಸ್ತಿಯನ್ನು ಬಹಿರಂಗಪಡಿಸಬೇಕು ಎಂಬ ಆಗ್ರಹ ವ್ಯಕ್ತವಾಗಿತ್ತು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯಲ್ಲಿ ಹಾಸನ ಡಿಸಿ ರೋಷಾವೇಶಗೊಂಡಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇಲಾಖೆ ಪ್ರಗತಿ ಬಗ್ಗೆ ಗಮನ ಹರಿಸದ ಅಧಿಕಾರಿ ಧರಣಿ ವಿರುದ್ಧ ಜಿಲ್ಲಾಧಿಕಾರಿ ಸತ್ಯಭಾಮ ಹರಿಹಾಯ್ದಿದ್ದಾರೆ. ಸಂಸದ ಶ್ರೇಯಸ್ ಪಟೇಲ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಸಭೆಯಲ್ಲಿ ತರಾಟೆಗೆ ತೆಗೆದುಕೊಂಡ ಡಿಸಿ, ಅಂಗನವಾಡಿಗೆ ಬಂದಾಗ ಮಗು 3 ಕೆಜಿ ಇತ್ತು, 3 ತಿಂಗಳು ಕಳೆದ ಮೇಲೆ ಅದು 2.5 ಕೆಜಿ ಆಗಿದೆ, ಪೌಷ್ಟಿಕ ಆಹಾರ ನೀಡ್ತಾ ಇಲ್ಲ, ವೈದ್ಯರು ಅಂಗನವಾಡಿಗೆ ಭೇಟಿ ನೀಡುತ್ತಾ ಇಲ್ಲ ಅಂತ ಕಿಡಿಕಾರಿದ್ರು. ಈ ವೇಳೆ ಅಧಿಕಾರಿ ಸ್ಪಷ್ಟನೆ ನೀಡಲು ಮುಂದಾದಾಗ, ಇವರಿಗೆಲ್ಲ ಸಂಬಳ ಕೊಡಬಾರದು ಸಾರ್, ಇವರೆಲ್ಲ ಹೊಟ್ಟೆ ತುಂಬಿದವರು ಅಂತ ರೋಷಾವೇಶಗೊಂಡಿದ್ದಾರೆ. ಮಗು ತೂಕ ಹಾಕಿದ್ರು ಸರ್, 2.5 ಕೆಜಿ ಬಂತು. ಮಗು ಬಂದಾಗ ಅಂಗನವಾಡಿಗೆ 3 ಕೆಜಿ ಇತ್ತು. ನಾನು ಇದೆಲ್ಲ ನೋಡಿದ್ದೀನಿ. ಸುಮ್ಮನೆ 20,000 ಇದು ಮಾಡ್ಬೇಡಿ, ನೀವು ವಿಸಿಟ್ ಮಾಡಿ ಫಸ್ಟ್. ಅಯ್ಯೋ ಈ ಸರ್ ಅದೇ ಇವ್ರಿಗೆಲ್ಲ ಸಂಬಳ ನಿಲ್ಲಿಸಿ ಸರಿಯಾಗಿ ಇದು ಮಾಡಿದ್ರೆ ಇದಾಗುತ್ತೆ. ಇವ್ರಿಗೆಲ್ಲ ಸ್ವಲ್ಪ ಎಲ್ಲ ಹೊಟ್ಟೆ ತುಂಬಿರ್ತಾರೆ ಇವ್ರಿಗೆ. ಕೋಲಾರದ ಬೂದಿಕೋಟೆ ಪೊಲೀಸ್ ಠಾಣೆಯ ಪಿಎಸ್ಐ ಲೋಕ ಬಲೆಗೆ ಬಿದ್ದಿದ್ದಾರೆ. ಪಿಎಸ್ಐ ಸುನಿಲ್ ಕುಮಾರ್ 10,000 ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಬೂದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಸತತ 16 ಗಂಟೆಗಳ ಕಾಲ ಪಿಎಸ್ಐ ವಿಚಾರಣೆಗೊಳಪಡಿಸಿದ ಲೋಕಾಯುಕ್ತ ಅಧಿಕಾರಿಗಳು ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ದೂರುದಾರ ಗೊಲ್ಲಹಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಬೈಕ್ ಬಿಡುಗಡೆ ಮಾಡುವ ವಿಚಾರವಾಗಿ ಸತಾಯಿಸುತ್ತಿದ್ರು. ಜೊತೆಗೆ ಬೈಕ್ ಬಿಡುಗಡೆಗೆ 10,000 ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಾಮಚಂದ್ರಪ್ಪ ಎಂಬುವರ ಮಧ್ಯಸ್ಥಿಕೆಯಲ್ಲಿ 10,000 ರೂಪಾಯಿಗಳ ನಗದನ್ನ ನೀಡುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಇದೀಗ ವಿಚಾರಣೆ ಮಾಡಿ ಮೊದಲನೇ ಆರೋಪಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ರಾಮಚಂದ್ರಪ್ಪ ಹಾಗೂ 2ನೇ ಆರೋಪಿ ಪಿಎಸ್ಐ ಸುನಿಲ್ ವಿರುದ್ಧ ದೂರು ದಾಖಲಿಸಿಕೊಂಡಿದ್ದಾರೆ. ಮಲೆನಾಡಿನಲ್ಲಿ ಕಾಡಾನೆಗಳ ಉಪಟಳ ಮಿತಿಮೀರಿದೆ. ಮೂಡಿಗೆರೆ ತಾಲೂಕಿನ ಗ್ರಾಮದಂಚಿನ ಅರಣ್ಯ ಪ್ರದೇಶದಲ್ಲಿ ಬೀಟಮ್ಮ, ಭುವನೇಶ್ವರಿ ತಂಡದ 15ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. ಕಳೆದ 1 ತಿಂಗಳಿಂದ ಮಲೆನಾಡಿನಲ್ಲಿ 30ಕ್ಕೂ ಹೆಚ್ಚು ಕಾಡಾನೆಗಳ ಹಿಂಡು ಬೀಡು ಬಿಟ್ಟಿವೆ. 15 ಆನೆಗಳ 2 ತಂಡವಾಗಿ ಮಲೆನಾಡಲ್ಲಿ ದಾಂಧಲೆ ಮಾಡ್ತಾ ಇರುವ ಕಾಡಾನೆಗಳು ಆನೆ ಹಾವಳಿಗೆ ಶಾಶ್ವತ ಬ್ರೇಕ್ ಹಾಕದ ಅರಣ್ಯ ಇಲಾಖೆ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಅಲ್ಲದೆ ಹೊಲ ಗದ್ದೆಗಳಿಗೆ ಹೋಗಲು ಹಿಂದೇಟು ಹಾಕ್ತಾ ಇದ್ದಾರೆ.